ಒಂದು ಸಂಸಾರ, ಸಂಬಂಧ ಮತ್ತು ದಾಂಪತ್ಯದ ಅರ್ಥವನ್ನು ಹೇಳುವ ಮನಮುಟ್ಟುವ ಕನ್ನಡ ಕೌಟುಂಬಿಕ ಚಿತ್ರದ ಒಂದು ವಿಶ್ಲೇಷಣೆ ಗುರು. ಯಾವ್ದು ಆ ಚಿತ್ರ, ಏನು ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ 1998 ಆಗಸ್ಟ್ 12ರಂದು ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ ಮಾಂಗಲ್ಯಂ ತಂತು ನಾನೇನ ಅಂತಕ್ಕಂಥ ಸಿನಿಮಾ ಗುರು. ಚಿತ್ರವು 90ರ ದಶಕದ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದ ಯಶಸ್ವಿ ಕನ್ನಡ ಚಲನಚಿತ್ರ ಅಂತ ಹೇಳ್ಬೋದು. ತೆಲುಗಿನ ಸೂಪರ್ ಹಿಟ್ ಸಿನಿಮಾ ಪವಿತ್ರ ಬಂಧಂನ ಅಧಿಕೃತ ಕನ್ನಡ ರೀಮೇಕ್ ಈ ಸಿನಿಮಾ. ವಿ.ಎಸ್. ರೆಡ್ಡಿ ಅವರು ನಿರ್ದೇಶಿಸಿದ್ದು, ಪ್ರಸಿದ್ಧ ನಿರ್ಮಾಪಕ ಅಲ್ಲು ಅರವಿಂದ್ ಅವರು ಗೀತಾ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದಂತ ಚಿತ್ರಗುರು. ಈ ಚಿತ್ರವು ಅನಿರೀಕ್ಷಿತ ಸಂದರ್ಭಗಳಲ್ಲಿ ನಡೆಯುವ ವಿವಾಹ, ಪತಿ ಪತ್ನಿಯ ನಡುವಿನ ಅರ್ಥ ಮಾಡಿಕೊಳ್ಳುವಿಕೆ, ಅಹಂಕಾರ, ಸಂಯಮ, ತ್ಯಾಗ ಮತ್ತು ಕುಟುಂಬ ಮೌಲ್ಯಗಳನ್ನು ಸುಂದರವಾಗಿ ನಿರೂಪಿಸ್ತಾ ಹೋಗ್ತೈತಿ ಈ ಸಿನಿಮಾ. ಕಥೆಯನ್ನು ಭೂಪತಿ ರಾಜ್ ಅವರು ರಚಿಸಿದ್ರೆ, ಮೂಲ ಕಥೆಯ ಭಾವನಾತ್ಮಕ ತೀವ್ರತೆಯನ್ನು ಅದೇ ರೀತಿ ಅಚ್ಚುಕಟ್ಟಾಗಿ ಕನ್ನಡ ಪ್ರೇಕ್ಷಕರಿಗೆ ಸಮರ್ಪಕವಾಗಿ ತಲುಪಿಸಿದಂತ ಚಿತ್ರ ಇದು. ರವಿಚಂದ್ರನ್ ಅವರ ನಟನೆ ಹಾಗೂ ರಮ್ಯಾ ಕೃಷ್ಣ ಅವರ ಗಂಭೀರ ಮತ್ತು ಶಕ್ತಿಶಾಲಿ ಪಾತ್ರ ನಿಜಕ್ಕೂ ಈ ಸಿನಿಮಾದಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು. ಇವರಿಬ್ಬರ ಜೋಡಿ ಪ್ರೇಕ್ಷಕರ ಮನಗೆದ್ದು, ಅದರ ಜೊತೆಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ನಿರ್ವಹಿಸಿದ್ದ ಪಾತ್ರ ಚಿತ್ರಕ್ಕೆ ಮತ್ತೊಂದು ದೊಡ್ಡ ಆಯಾಮನೆ ನೀಡ್ತು ಅಂತ ಹೇಳ್ಬೋದು ಗುರು. ಸುಮಿತ್ರಾ, ಮಂಡ್ಯ ರಮೇಶ್ ಸೇರಿದಂತೆ ಸಹ ಕಲಾವಿದರು ತಮ್ಮ ತಮ್ಮ ಪಾತ್ರಗಳಿಗೆ ಸಂಪೂರ್ಣ ನ್ಯಾಯವನ್ನ ಈ ಸಿನಿಮಾದಲ್ಲಿ ಒದಗಿಸ್ತಾರೆ. ಹಾಗೆ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ಸಂಗೀತ ಚಿತ್ರಕ್ಕೆ ಜೀವ ತುಂಬಿತು ಅಂತಾನೆ ಹೇಳ್ಬೋದು. ಹಾಡುಗಳು ಕತೆಗೆ ತಕ್ಕಂತೆ ಭಾವನಾತ್ಮಕವಾಗಿ ಮೂಡಿ ಬಂದಿರುತ್ತೆ. ಆ ಕಾಲದಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸ್ತು. ಹಿನ್ನೆಲೆ ಸಂಗೀತವು ಕಥೆಯ ಭಾವನೆಗಳನ್ನು ಇನ್ನಷ್ಟು ದೊಡ್ಡದಾಗಿ ಗಾಢವಾಗಿ ಅನ್ನಿಸ್ತು ಅಂತ ಹೇಳ್ಬೋದು. ಹಾಗೆ ಚಿತ್ರದ ಸಂಪೂರ್ಣ ವಿವರ ಏನು ಅಂತ ನೋಡೋದಾದ್ರೆ, ಈ ಚಿತ್ರ ಯಾಕೆಲ್ಲ ಯಶಸ್ಸು ಪಡ್ಕೊಳ್ತು ಅಂದ್ರೆ, ಪರೀಕ್ಷಿತ ಮತ್ತು ಭಾವನಾತ್ಮಕ ಕತೆ, ಶಕ್ತಿಶಾಲಿ ತಾರಾಬಲಗ, ಸಂಸಾರಯುತ ಕುಟುಂಬ ಕತೆ, ಸಂಗೀತ ಮತ್ತು ಅಭಿನಯದ ಸಮತೋಲನ ಈ ಚಿತ್ರಕ್ಕೆ ದೊಡ್ಡ ಯಶಸ್ಸನ್ನ ತಂದುಕೊಡೋದ್ರಲ್ಲಿ ಗಟ್ಟಿಯಾಗಿ ನೆಲೆ ನಿಂತು. ಈ ಎಲ್ಲಾ ಕಾರಣಗಳಿಂದ ಮಾಂಗಲ್ಯಂ ತಂತು ನಾನೇನ ಗಲ್ಲಾಪಟ್ಟಿಗಳಲ್ಲಿ ದೊಡ್ಡ ಯಶಸ್ಸಾಗಿ ಹೊರಹೊಮ್ಮಿತು. ಒಳ್ಳೆ ದುಡ್ಡು ಮಾಡ್ತೈತೆ, ದೊಡ್ಡದಾಗಿ ಹಿಟ್ಟಾಗುತ್ತೆ. 1998ರ ಪ್ರಮುಖ ಕನ್ನಡ ಚಿತ್ರಗಳ ಪೈಕಿ ಇದು ಒಂದು ಗಮನಾರ್ಹ ಸ್ಥಾನನ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗೆ ತಮಿಳಿನಲ್ಲಿ ಇದೇ ಸಿನಿಮಾನ ಯಥಾವತ್ತಾಗಿ ಪ್ರಿಯಾ ಮಾನವಳೆ ಅನ್ನೋ ಸಿನಿಮಾ ರಿಲೀಸ್ ಮಾಡ್ತಾರೆ. ಹಾಗೆ ಹಿಂದಿಯಲ್ಲಿ ಆಪ್ಕೆ ದಿಲ್ ಮೇ ರೆಹತೆ ಹೈ ಅನ್ನೋ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಈ ಎರಡು ಭಾಷೆಗಳಲ್ಲೂ ಕೂಡ ಅದ್ಭುತ ಯಶಸ್ಸನ್ನ ಪಡೆಯುತ್ತೆ ಈ ಸಿನಿಮಾ. ಹಾಗೆ ಮಾಂಗಲ್ಯಂ ತಂತು ನಾನೇನ ಕೇವಲ ಒಂದು ಸಿನಿಮಾ ಅಲ್ಲ, ಅದು ದಾಂಪತ್ಯದ ಮೌಲ್ಯ, ಸಂಯಮ, ಸಹನೆ ಮತ್ತು ಪರಸ್ಪರ ಗೌರವದ ಪಾಠ ಹೇಳುವ ಸುಂದರ ಕಲೆ. ಇಂದಿಗೂ ಕುಟುಂಬದ ಜೊತೆ ಕೂತು ನೋಡುವಂತ 90ರ ದಶಕದ ಸ್ಮರಣೀಯ ಕನ್ನಡ ಚಿತ್ರಗಳಲ್ಲಿ ಈ ಸಿನಿಮಾನು ಒಂದು ಅಂತ ಹೇಳ್ಬೋದು. ಕನ್ನಡ ಸಿನಿ ಪ್ರೇಮಿಗಳಿಗೆ ಎಂದೆಂದೂ ನೆನಪಾಗುವಂತ ಕ್ಲಾಸಿಕ್ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾನ. ರವಿಚಂದ್ರನ್, ರಮ್ಯಾ ಕೃಷ್ಣ ಅವರ ನಟನೆ, ಸತಿಪತಿಗಳ ನಟನೆ, ಹಾಗೆ ಇದರಲ್ಲಿ ಬರ್ತಕ್ಕಂಥ ಸುಮತಿ ಸುಮತಿ ಶ್ರೀಮತಿ ಅಂತಕ್ಕಂಥ ಹಾಡು ಮತ್ತೆ ಎಲ್ಲ ಹಾಡುಗಳು ಹೆಚ್ಚು ಪ್ರಸಿದ್ಧಿನ ಪಡ್ಕೊಳ್ತವೆ. ಹಾಗೆ ರವಿಚಂದ್ರನ್ ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಪಡಿತಾರೆ. ಈ ಸಿನಿಮಾ ನಿಜಕ್ಕೂ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ದಾಂಪತ್ಯ ಅಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಬಂದ್ರೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಹಾಗೆ ಎಸ್.ಪಿ.ಬಿ. ಅವರ ಆಕ್ಟಿಂಗ್ ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವರ ಪಾತ್ರ ತುಂಬಾನೇ ಚೆನ್ನಾಗಿದೆ. ರವಿಚಂದ್ರನ್ ಅವರ ತಂದೆಯಾಗಿ ಅವರ ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ತುಂಬಾ ಸಾರಿ ನೋಡಿದೀನಿ ನಾನಂತೂ, ನೀವು ಸಿಗ್ತಾ ಇರುತ್ತೆ ನೋಡಿ. ಬೇಕಾದ್ರೆ ಸಿನಿಮಾ ಮಾತ್ರ ವಂಡರ್ಫುಲ್ ಎವ್ರಿ ಗ್ರೀನ್ ಸಿನಿಮಾ ಅಂತಾನೆ ಹೇಳ್ಬೋದು ಗುರು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಹಾಗೆ ಒಂದು ಬೆಲ್ ಬಟನ್ ಕೊಟ್ಬಿಡಿ ಅಂತ ಕೇಳ್ಕೊಂತ ಕಮೆಂಟಲ್ಲಿ ನೆಕ್ಸ್ಟ್ ಸಿನಿಮಾ ಯಾವ್ದು ಬೇಕು ನಿಮ್ಗೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.